ಆತನೊಬ್ಬ ಯುವತಿಗೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಿದ್ದಂತೆ. ಎಷ್ಟು ಸಲ ವಾರ್ನಿಂಗ್ ಕೊಟ್ಟರೂ ಯುವತಿಗೆ ಹಿಂಸೆ ನೀಡಿದ್ದ. ಈ ವಿಚಾರವನ್ನ ಆಕೆ ತನ್ನ ಬಾಯ್ ಫ್ರೆಂಡ್ಗೆ ಹೇಳಿದ್ದಾಳೆ ಅಷ್ಟೇ. ಕೋಪಗೊಂಡ ಲವರ್ ಬಾಯ್ ಸೀದಾ ಲಾಂಗು ಮಚ್ಚು ಇಡೀ ಏರಿಯಾದಲ್ಲೇ ಹಾವಳಿ ಇಟ್ಟಿದ್ದಾನೆ ನೋಡಿ. ಯುವತಿಗೆ ಟಾರ್ಚರ್, ಸಿಟ್ಟಿಗೆದ್ದ ಬಾಯ್ ಫ್ರೆಂಡ್, ಸಿಕ್ಕಾಪಟ್ಟೆ ರಾಧಾಂತ. ಲಾಂಗು ಮಚ್ಚು ಹಿಡಿದು ಸಿಕ್ಕವರ ಮೇಲೆ ಕಿರಾತಕರಿಂದ ಅಟ್ಯಾಕ್. ಎಸ್, ನೀವು ಗಮನಿಸಿದ್ರಲ್ಲ ಈ ಸಿಸಿಟಿವಿ ಫೋಟೇಜ್ ಅನ್ನ. ನೋಡಿದ್ರೆ ಎಂತವ್ರಿಗೂ ಒಂದು ಕ್ಷಣ ಭಯವಾಗುತ್ತೆ. ಏನು ಅರಿಯದ ಜನರು ತಮ್ಮ ಪಾಡಿಗೆ ತಾವು ಇದ್ರೂ ಇಂತಹ ಕಿರಾತಕರಿಂದ ತೊಂದರೆ ತಪ್ಪಿದ್ದಲ್ಲ. ಹೀಗೆ ನಂದಿನಿ ಲೇಔಟ್ನಲ್ಲಿ ಪುಂಡಾಟ ಮೆರೆದಿದ್ದ ಪುಡಿ ರೌಡಿಗಳು ಸದ್ಯ ಅಂಧರಾಗಿದ್ದಾರೆ. ಆಗಿದ್ದೇನೆಂದ್ರೆ, ಕಳೆದ ವಾರ ಎಗ್ರೈಸ್ ರವಿ ಎಂಬಾತ ಹುಡುಗಿ ವಿಚಾರಕ್ಕೆ ತನ್ನ ಸಂಬಂಧಿ ಜೊತೆ ಕಂಠೀರವ ನಗರದಲ್ಲಿ ಜಗಳ ಆಡ್ತಿದ್ದ. ಆದ್ರೆ ಇದೇ ವೇಳೆ ಅಂಗಡಿ ಬಳಿ ಬಂದ ಆತನ ಸಹಚರರಾದ ರೌಡಿ ಶೀಟರ್ ವಿನಯ್ ಮತ್ತು ಇನ್ನಿತರರು ಭಯ ಸೃಷ್ಟಿಸಲು ಅಲ್ಲಿದ್ದ ಸಾರ್ವಜನಿಕರ ಮೇಲೆ ಲಾಂಗ್ ಮತ್ತು ರಾಡ್ನಿಂದ ಹಲ್ಲೆ ಮಾಡಿದ್ರು. ಅಂದ್ಹಾಗೆ ಈ ಎಗ್ರೈಸ್ ರವಿ ವಿನಯ್ ಗರ್ಲ್ ಫ್ರೆಂಡ್ಗೆ ಪ್ರೀತಿಸುವಂತೆ ಪೀಡಿಸ್ತಿದ್ದಂತೆ. ಅವನ ಟಾರ್ಚರ್ ತಡೆಯೋಕಾಗದೆ ಈ ಬಗ್ಗೆ ಆಕೆ ತನ್ನ ಲವರ್ ವಿನಯ್ಗೆ ಹೇಳಿದ್ದೆ ಇಷ್ಟೆಲ್ಲ ರಾದ್ದಾಂತಕ್ಕೆ ಕಾರಣವಾಗಿದೆ. ಇನ್ನು ಅದೇ ದಿನ ರಾತ್ರಿ ಎಗ್ರೈಸ್ ರವಿ ಮತ್ತು ವಿನಯ್ ನಡುವೆ ಊಟ ಮಾಡುವಾಗ ಗಲಾಟೆಯಾಗಿದೆ. ಈ ವೇಳೆ ವಿನಯ್ ಮತ್ತು ಟೀಮ್ ಎಗ್ರೈಸ್ ರವಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಸದ್ಯ ಈ ಎರಡೂ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ರವಿ ಸೇರಿದಂತೆ 6 ಜನರನ್ನ ಬಂಧಿಸಿದ್ದಾರೆ. ಇನ್ನು ಪ್ರಮುಖ ಆರೋಪಿ ವಿನಯ್ ಗಲಾಟೆ ನಡೆಸಿ ಎಸ್ಕೇಪ್ ಆಗಿದ್ದು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ವಿನಯ್ ಕುಮಾರ್ ಏನಿದ್ದಾನೆ, ವಿನಯ್ ಕುಮಾರ್ ಮೆಂಡಾಗೆ ಇವನು ಎಗ್ರೈಸ್ ರವಿ ತೊಂದರೆ ಕೊಡ್ತಾ ಇದ್ದಾನೆ, ಅವನಿಗೆ ಬುದ್ಧಿ ಹೇಳುವಂತ ಹೇಳಿದ್ದಕ್ಕಾಗಿ ಇವ್ರ ಮಧ್ಯೆ ಮತ್ತೆ ಗಲಾಟೆಯಾಗಿ ಮತ್ತೊಂದು ಪ್ರಕರಣ ಕೂಡ ಘಟನೆಯಾಗಿ ಮತ್ತೊಂದು ಪ್ರಕರಣ ಕೂಡ ದಾಖಲಾಗಿದೆ. ಇದರಲ್ಲಿ ಒಟ್ಟು 6 ಜನರನ್ನ, ಅಂದ್ರೆ 2 ಕೇಸಲ್ಲಿ ಸೇರಿ 6 ಜನ, ಅಂದ್ರೆ ಒಂದು ಪ್ರಕರಣದಲ್ಲಿ 6 ಜನ, ಇನ್ನೊಂದು ಪ್ರಕರಣದಲ್ಲಿ 5 ಜನ, ಒಟ್ಟು 6 ಜನ ಇದರಲ್ಲಿ ಆರೋಪಿತರು ಆಲ್ರೆಡಿ ದಸ್ತಗಿರಿ ಆಗಿದ್ದಾರೆ. ಉಳಿದ ಆರೋಪಿಗಳನ್ನು ಕೂಡ ದಸ್ತಗಿರಿ ಮಾಡಲಿಕ್ಕೆ ನಾವು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಸಾಧ್ಯದಷ್ಟು ಬೇಗ ಇವರನ್ನ ದಸ್ತಗಿರಿ ಮಾಡ್ತೀವಿ. ಒಟ್ನಲ್ಲಿ ಬೆಂಗಳೂರಲ್ಲಿ ಆಗಾಗ ಪುಡಿ ರೌಡಿಗಳ ಪುಂಡಾಟದಿಂದ ಸಾರ್ವಜನಿಕರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಪೊಲೀಸರು ಇಂಥ ಪುಡಾರಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.